It's not just about the armor, but the soldier also needs a weapon. ಕೇವಲ ಆಯುಧಗಳು ಮಾತ್ರವೇ ಅಲ್ಲ, ಬದಲಾಗಿ ಸೈನಿಕನು ಕೂಡ ಅಷ್ಟೇ ಪ್ರಮುಖವಾದವನಾಗಿರುತ್ತಾನೆ. Right? And that weapon, is absolutely essential not only to protect the soldier, but also to destroy the enemy. ಈ ಒಂದು ಸರ್ವಾಯುಧಗಳು ಕೇವಲ ಈ ಸೈನಿಕನನ್ನು ಸಂರಕ್ಷಿಸುವುದಕ್ಕೆ ಮಾತ್ರವೇ ಅಲ್ಲ, ಅದೇ ಸಮಯದಲ್ಲಿ ವೈರಿಯ ಮೇಲೆ ಆಕ್ರಮಣ ಮಾಡುವುದಕ್ಕೂ ಅಗತ್ಯ. A soldier would not last 1 minute in a battlefield or in a battle against the enemy, if he did not have that sword. ಒಬ್ಬ ಸೈನಿಕನು ಆ ಯುದ್ಧದ ಕೊನೆಯ ಕ್ಷಣದವರೆಗೂ ಕೂಡ ಆತನು ಸರ್ವಾಯುಧದೊಂದಿಗೆ ಆತನು ಇಲ್ಲದೆ ಹೋದರೆ ಆತನು ಯುದ್ಧದಲ್ಲಿ ಜಯ ಗಳಿಸಲಾರನು. And that's why Apostle Paul in Ephesians chapter 6 and verse 17 says, take the sword of the Spirit, which is the word of God. ಆದ್ದರಿಂದಲೇ ಅಪೊಸ್ತಲನಾಗಿರುವಂತಹ ಪೌಲನು ಆತನು ಈ ಒಂದು ವಿಷಯವನ್ನ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯುವಾಗ ಆ ಪತ್ರಿಕೆಯಲ್ಲಿ ಆತನು 6ನೇ ಅಧ್ಯಾಯದ 17ನೇ ವಚನಕ್ಕೆ ಬಂದಾಗ ಹೀಗೆ ಬರೆಯುತ್ತಾನೆ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ ಎಂದು ಹೇಳುತ್ತಾನೆ. To survive in the battlefield and to conquer the enemy, we should be able to take and use the sword that God has given us. ನಾವು ಯುದ್ಧದಲ್ಲಿ ಜಯಗಳಿಸುವುದು ಮಾತ್ರವೇ ಅಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಅದಕ್ಕೆ ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದದ್ದು ದೇವರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತೆಯನ್ನು ತೆಗೆದುಕೊಳ್ಳಬೇಕು. The sword which is mentioned here is a short sword, which is a two-edged sword, a short sword which is used to cut and thrust. ಇಲ್ಲಿ ಹೇಳಲ್ಪಟ್ಟಂತಹ ಕತ್ತಿಯನ್ನು ನೋಡುವಾಗ ಅದು ತುಂಬಾ ದೊಡ್ಡದಲ್ಲ, ಚಿಕ್ಕದು. ಅದು ಇಬ್ಬಾಯಿ ಕತ್ತಿ, ಎರಡು ಕಡೆಗಳಲ್ಲಿಯೂ ಕೂಡ ಅದರಲ್ಲಿ ಒಡೆದು ಕೊಂದು ಬಿಸಾಡಬಹುದು, ಅಷ್ಟು ಚಿಕ್ಕದಾದಂತಹ ಒಂದು ಕತ್ತಿ. The kind of sword that Peter used in Matthew 26:51 when he attacked Malchus, the servant of the chief priest. ಈ ರೀತಿಯಾದಂತ ಕತ್ತಿಯನ್ನೇ ಅಪೊಸ್ತಲನಾಗಿರುವಂತಹ ಪೇತ್ರನು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 51ನೇ ವಚನದಲ್ಲಿ ಮಲ್ಕನ ಕಿವಿಯನ್ನ ಕಡಿಯುವುದಕ್ಕೆ ಉಪಯೋಗಿಸಿದ ಕತ್ತಿ. The writer to the Hebrews talks about the same sword in Hebrews chapter 4 and verse 12. It is good that we read that verse. ಇದೇ ಒಂದು ಇಬ್ಬಾಯಿ ಕತ್ತಿಯ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನು ಕೂಡ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ ಅದರ 4ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಇಬ್ಬಾಯಿ ಕತ್ತಿಯ ಕುರಿತಾಗಿ ಆತನು ಮಾತನಾಡುತ್ತಾನೆ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. And what we understand from that is, the power of the word of God to be able to transform lives, to be able to convict, to be able to judge, to be able to bring to salvation. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ ದೇವರ ವಾಕ್ಯವು ಅದು ಪರಿಣಾಮಕಾರಿಯಾದಂತ ವಾಕ್ಯ, ನಮ್ಮ ಜೀವಿತದಲ್ಲಿ ಮನವರಿಕೆಯನ್ನು ಉಂಟು ಮಾಡುವಂತ ವಾಕ್ಯ, ನಾವು ರಕ್ಷಣೆ ಹೊಂದುವಂತೆ ಮಾಡುವ ಶಕ್ತಿಯುಳ್ಳ ವಾಕ್ಯ ಅಂದ್ರೆ ಅದು ದೇವರ ವಾಕ್ಯವೇ ಆಗಿದೆ ಎಂಬುದನ್ನ ನಮಗೆ ತಿಳಿಸಿಕೊಡುತ್ತದೆ. And in both these verses, the idea is to use the written word of God, the Bible, the 66 books of the word of the Bible. That is the weapon that God has given us in this battlefield. That is what the church must use to defeat the enemy. ಇದನ್ನೇ ದೇವರ ವಾಕ್ಯముದಾಗಿ ಹೇಳುವಾಗ 66 ಪುಸ್ತಕಗಳುಳ್ಳ ಈ ಸತ್ಯವೇದವನ್ನ
ದೇವರು ತನ್ನ ಆತ್ಮನ ಮೂಲಕವಾಗಿ ಬರೆಸಿ ನಮ್ಮ ಕೈಗಳಲ್ಲಿ ಅಥವಾ ಸಭೆಯ ಕೈಗಳಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಸಭೆಯು ಸೈತಾನನ ವಿರುದ್ಧವಾಗಿ ಹೋರಾಡುವಾಗ ಮತ್ತು ವಿಶ್ವಾಸಿಗಳು ಅವರು ಸ್ಥಿರವಾಗಿ ಅವರು ಕಾಪಾಡಲ್ಪಡುವುದಕ್ಕಾಗಿ ಉಪಯೋಗಿಸಲುವಂಥದ್ದು ಈ ದೇವರ ವಾಕ್ಯವನ್ನೇ. Now let us remind ourselves of a few lessons from this brief verse. ಆದ್ದರಿಂದ ಈ ವಾಕ್ಯದ ಮೂಲಕವಾಗಿ ಕೆಲವು ಆತ್ಮಿಕ ಸತ್ಯಗಳನ್ನ ನಾವು ಗ್ರಹಿಸಿಕೊಳ್ಳೋಣ. First of all, that God the Holy Spirit is the author of the Word of God. ಮೊದಲನೇದಾಗಿ ದೇವರ ಪರಿಶುದ್ಧಾತ್ಮನು ತಾನೇ ಈ ದೇವರ ವಾಕ್ಯದ ಮುಖ್ಯ ಲೇಖಕನಾಗಿದ್ದಾನೆ. 2 Timothy chapter 3 verse 16 and 17 gives us very clearly, that it is God the Holy Spirit who is the writer and not man. ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16-17ನೇ ವಚನವನ್ನ ಓದುವಾಗ ಆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೈವ ಪ್ರೇರಿತವಾದ ವಾಕ್ಯ ಎಂಬುದಾಗಿ. ಅಂದ್ರೆ ಇದನ್ನ ಬರೆದವನು ದೇವರ ಪರಿಶುದ್ಧಾತ್ಮನು ತಾನೇ ಎಂಬುದನ್ನ ದೇವರ ವಾಕ್ಯ ತಿಳಿಸುತ್ತದೆ. Again, 2 Peter chapter 1 verse 20 and 21 says that all prophecy of scripture has come from God the Holy Spirit, as men were moved by the Holy Spirit. ಅದೇ ರೀತಿಯಲ್ಲಿ ಪೇತ್ರನು ಬರೆದಂತಹ 2ನೇ ಪತ್ರಿಕೆ ಅದರ 1ನೇ ಅಧ್ಯಾಯ ಅದರ 20-21ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತನ್ನ ನೋಡುತ್ತೇವೆ. 21-20ನೇ ವಚನ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. So that tells us that, and the word men were moved by the Holy Spirit is the picture of a ship, where the sail is moved by the air or the wind. ನೋಡುವಾಗ ಅಲ್ಲಿ ಮನುಷ್ಯರು ದೇವರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಲ್ಲಿ ಬರೆಯಲ್ಪಟ್ಟಂತ ಮೂಲ ಪದ ಅದು ಗ್ರೀಕ್ನ ಪದ ಬಳಸುವಾಗ ಅದು ಒಂದು ಹಡಗಿಗೆ ಹೋಲಿಕೆಯಾಗಿ ಉಪಯೋಗಿಸಲ್ಪಟ್ಟಿದೆ. ಹಡಗು ಹೋಗುವಾಗ ಅದು ಹೋಗುವಂಥದ್ದು ಯಾವುದರ ಆಧಾರದ ಮೇಲೆ? ಬೀಸುವ ಗಾಳಿಯ ಆಧಾರದ ಮೇಲೆ ಎನ್ನುವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಪವಿತ್ರಾತ್ಮನು ಆ ಒಂದು ಚಲನೆಯಿಂದಲೇ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. And because it comes from God the Holy Spirit, it is the word of God is as reliable as God himself. ದೇವರ ಆತ್ಮರಿಂದ ಬರೆಯಲ್ಪಟ್ಟದ್ದಾಗಿರುವುದರಿಂದ ದೇವರ ಮೇಲೆ ಎಷ್ಟು ಭರವಸೆ ಬಿಡುತ್ತೇವೆಯೋ ಅಷ್ಟೇ ಭರವಸೆಗೆ ಯೋಗ್ಯವಾದದ್ದು ಈ ದೇವರ ವಾಕ್ಯ. Right? God, we cannot conceive. It is inconceivable to think that God could be God could be the author of errors and contradictions. ನಾವು ನಮ್ಮ ಊಹೆಗೂ ಮೀರಿದ್ದು ದೇವರು ತಾನೇ ಈ ವಾಕ್ಯವನ್ನ ಬರೆಸಿದ್ದಾನೆ. ಯಾವ ತಪ್ಪು ದೋಷಗಳು ಇಲ್ಲದೆ ಆತನು ಬರೆಸಿದ್ದಾನಲ್ಲ ಎಂಬುದನ್ನ ಊಹಿಸಿಕೊಳ್ಳುವುದೇ ಬಹಳ ಕಷ್ಟಕರ. ಅಷ್ಟ ಮಟ್ಟಿಗೆ ಕರ್ತನು ಕಾರ್ಯ ಮಾಡಿದ್ದಾನೆ. And therefore, this word is reliable, trustworthy as the inspired word of God. ಆದ್ದರಿಂದಲೇ ಈ ದೇವರ ವಾಕ್ಯ ಭರವಸೆಗೆ ಯೋಗ್ಯವಾದದ್ದು, ನಂಬಿಕೆಗೆ ಆಧಾರವಾದದ್ದು, ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುತ್ತೇವೆ. And it is also important, dear brothers and sisters, to understand that even today, God the Holy Spirit will always work in agreement with the word of God. If he is the author, he will not speak in a way that is different from the word. ಆದುದರಿಂದ ಪ್ರಿಯರೇ, ಇವತ್ತಿಗೂ ಕೂಡ ದೇವರ ಪರಿಶುದ್ಧಾತ್ಮನು ತಾನೇ ಆತನು ಯಾವುದೇ ಕಾರ್ಯವನ್ನ ಮಾಡಿದರೂ ಕೂಡ ತಾನೇ ಬರೆಸಿದಂತಹ ವಾಕ್ಯಕ್ಕೆ ತದ್ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡಲಾರನು. ಆತನು ನಡೆಸುವಂತ ಕಾರ್ಯಗಳು, ನಡೆಸುವಂತ ರೀತಿ ಎಲ್ಲವೂ ಕೂಡ ಆತನ ಈ ವಾಕ್ಯಕ್ಕೆ ಅನುಸಾರವಾಗಿಯೇ ಮಾಡುತ್ತಾನೆ.
There are many people today who say the Holy Spirit told me, or I have this impression from the Holy Spirit, but often it is either not found in the word or it is contradicting some part of the word of God. And we must understand that that can never happen. And therefore it must be from some other source. ಇವತ್ತು ಅನೇಕ ದೇವರ ಸೇವಕರು ಇಡುತ್ತಾರೆ, ದೇವರ ಪರಿಶುದ್ಧಾತ್ಮ ನಮಗೆ ಈ ರೀತಿಯಲ್ಲಿ ಪ್ರಕಟಿಸಿದನು, ದೇವರಾತ್ಮ ನಮಗೆ ಹೀಗೆ ನುಡಿದನು, ಆದ್ರೆ ನಮಗೆ ಹೇಳುತ್ತೇನೆಂಬುದಾಗಿ ಅನೇಕರು ಹೇಳುತ್ತಾರೆ. ಆ ರೀತಿಯಲ್ಲಿ ಹೇಳುವಂತ ಎಲ್ಲಾ ಮಾತುಗಳನ್ನ ಈ ದೇವರ ವಾಕ್ಯದ ಚೌಕಟ್ಟಿನೊಳಗೆ ನೋಡಿ ಇದು ದೇವರಿಂದ ಹೇಳಲ್ಪಟ್ಟದ್ದಲ್ಲವ ಎಂಬುದನ್ನ ನಾವೇ ವಿವೇಚಿಸಿ ತಿಳಿದುಕೊಳ್ಳಬೇಕು. And we must also rely on God the Holy Spirit to give us insight and understanding into the word of God. ದೇವರ ವಾಕ್ಯದ ಆ ಒಂದು ಮನೋನೇತ್ರ ಬೆಳಗಿಸುವಿಕೆಗೆ, ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಇದೇ ಪರಿಶುದ್ಧಾತ್ಮನ ಮೇಲೆ ಆತುಕೊಂಡವರಾಗಿ, ಆಧಾರ ಮಾಡಿಕೊಂಡವರಾಗಿ ಜೀವಿಸಬೇಕು. Many people today can do a very deep academic study of the word of God and look at the original language of the Hebrew and the Greek. But if they are not relying on God, the Holy Spirit, you will get some information, but you will not get the power of the word of God, as God expects it. ಇವತ್ತು ಅನೇಕ ಜನರು ಪವಿತ್ರಾತ್ಮನ ಕುರಿತಾದಂತ ಅನೇಕ ರೀತಿಯ ಆ ಒಂದು ಬೋಧನೆಗಳನ್ನ, ಅನೇಕ ವಿಧವಾದಂತಹ ತತ್ವಜ್ಞಾನವನ್ನೆಲ್ಲ ಹುಡುಕುತ್ತಾರೆ. ಆದರೆ ನಾವು ಕಲಿಯುವಂತ, ಹುಡುಕುವಂತ ಎಲ್ಲಾ ವಿಚಾರಗಳು ದೇವರಾತ್ಮನ ಮೇಲೆ ಆತುಕೊಳ್ಳದೆ ಇರುವಂತದ್ದಾಗಿದ್ದರೆ ಏನು ಪ್ರಯೋಜನ ಇಲ್ಲ. ಕೇವಲ ಶೈಕ್ಷಣಿಕವಾದ ಜ್ಞಾನ ಮಾತ್ರ ಹೊಂದಿದವರಾಗುತ್ತೇವೆ. Every time we come to understand the word, let us rely on God the Holy Spirit to speak to us. ನಾವು ಪ್ರತಿ ಸಾರಿ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರುವಾಗ ನಾವು ದೇವರಾತ್ಮನ ಮೇಲೆ ಅಥವಾ ಪರಿಶುದ್ಧಾತ್ಮನ ಮೇಲೆಯೇ ಆತುಕೊಂಡವರಾಗಿ, ಪರಿಶುದ್ಧಾತ್ಮನ ಮುಂದಿಗೆ ಮಾತನಾಡು ಈ ವಾಕ್ಯದ ಮೂಲಕ ಎಂಬುದಾಗಿ, ದೇವರು ತಾನೇ ಮಾತನಾಡಲಿ ಎಂಬುದಾಗಿ ಆತನ ಮೇಲೆ ಆತುಕೊಂಡವರಾಗಿರೋಣ. And since, now this is point number 4, since the word comes from the Spirit of God, it is a powerful word. ಈ ವಾಕ್ಯವು ದೇವರಾತ್ಮನಿಂದ ಬಂದಂತ ವಾಕ್ಯವಾಗಿರುವುದರಿಂದ ಅದು ಬಹಳ ಶಕ್ತಿಶಾಲಿಯಾದ ದೇವರ ವಾಕ್ಯವಾಗಿರುತ್ತದೆ. The power of scripture is, the power of the word of God is seen in creation, Hebrews chapter 11 and verse 3. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ನೋಡುವಾಗ ಈ ವಾಕ್ಯದ, ದೇವರಾತ್ಮನ ವಾಕ್ಯದ ಶಕ್ತಿ ಏನಂತ ಹೇಳಿದ್ರೆ ಸೃಷ್ಟಿಯಲ್ಲಿ ನಾವು ಕಾಣುತ್ತೇವೆ, ಅದನ್ನೇ ದೇವರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. And the picture that is given in this verse of a sword tells you about the power of the word, isn't it? ಈ ಒಂದು ಕತ್ತಿ, ಇಬ್ಬಾಯಿ ಕತ್ತಿ ಅನ್ನೋದನ್ನ ನೋಡುವಾಗ ಅದು ದೇವರ ವಾಕ್ಯದ ಶಕ್ತಿಯನ್ನ ಕುರಿತು ನಮಗೆ ಮಾತನಾಡುತ್ತದೆ, ನಮಗೆ ತಿಳಿಸಿಕೊಡುತ್ತದೆ. You see, we are not using the sword to, tap the enemy on the shoulder or, beat him on the back. It is an attack. We are trying to kill the enemy. ನಾವು ಈ ಇಬ್ಬಾಯಿ ಕತ್ತನ್ನು ಯಾಕೆ ಬಳಸ್ತೇವೆ? ಆತನ ಹೆಗಲ ಮೇಲೆ ಕೈ ಹಾಕುವುದಕ್ಕ ಅಲ್ಲ, ಆತನಿಗೆ ಹಿಂದಿನಿಂದ ತಳ್ಳುವುದಕ್ಕ ಅಲ್ಲ ಪ್ರಿಯರೇ, ವೈರಿಯ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ, ವೈರಿಯನ್ನ ಕೊಲ್ಲುವುದಕ್ಕೆ ನಾವು ಆ ಕತ್ತಿಯನ್ನ ಉಪಯೋಗಿಸುತ್ತೇವೆ. And while we cannot kill Satan, but God's word is powerful to defeat the evil one. ನಾವು ಸೈತಾನನ ಕೊಲ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ದೇವರ ವಾಕ್ಯವೇ ಸೈತಾನನನ್ನು ಸೋಲಿಸುವಂತದ್ದಾಗಿದೆ. So it is powerful for creation. Number 2, it is powerful to accomplish his sovereign purpose. ದೇವರ ಸೃಷ್ಟಿಯನ್ನ ಉಂಟು ಮಾಡುವಷ್ಟು ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಅದೇ ರೀತಿಯಲ್ಲಿ ಸೈತಾನನನ್ನ ಜಜ್ಜುವುದಕ್ಕೂ, ಸೈತಾನನ್ನ ನಾಶ ಮಾಡುವ ಶಕ್ತಿ ಕೂಡ ಈ ದೇವರ ವಾಕ್ಯಕ್ಕೆ ಇದೆ. Look at Isaiah 55 verse 10 and 11. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 10 ಮತ್ತು 11ನೇ ವಚನ. Shall I read? Yes, please. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 10 ಮತ್ತು 11ನೇ ವಚನ. ಮಳೆಯು, ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ
ಫಲಿಸುವಂತೆ ಮಾಡಿ ಬಿತ್ತುವವರಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. That's the power of God's word. It will accomplish what he expects it to do. ಇದು ದೇವರ ವಾಕ್ಯದ ಶಕ್ತಿ. ದೇವರು ಏನು ಉದ್ದೇಶಿಸಿದ್ದಾನೋ ಅದನ್ನ ಆತನ ವಾಕ್ಯವು ನೆರವೇರಿಸುತ್ತದೆ. You know, sometimes God uses his word to convict the sinner, but God can also use his word to harden the heart of the sinner. ಕೆಲವು ಸಾರಿ ದೇವರು ತನ್ನ ವಾಕ್ಯವನ್ನು ಪಾಪಿಯ ಹೃದಯ ಪರಿವರ್ತನೆಯಾಗುವ ಹಾಗೆ ಆತನು ಮೆದುಗೊಳಿಸುತ್ತಾನೆ. ಅದೇ ರೀತಿಯಲ್ಲಿ ಅದೇ ದೇವರ ವಾಕ್ಯವನ್ನ ತೆಗೆದುಕೊಂಡು ದೇವರು ಕೆಲವರ ಹೃದಯಗಳನ್ನ ಕಠಿಣ ಮಾಡುತ್ತಾನೆ. Our job is to convey the word of God. Our job is to preach the word, deliver the word faithfully. God will do what he has planned and purposed regarding that word. ನಮ್ಮ ಒಂದು ಉದ್ದೇಶ ಆ ದೇವರ ವಾಕ್ಯವನ್ನ ಸಾರುವುದು, ಆ ದೇವರ ವಾಕ್ಯವನ್ನ ಪ್ರಚುರಪಡಿಸುವುದು, ಬೋಧಿಸುವುದು ಅಷ್ಟೇ. ಉಳಿದಂತ ಕಾರ್ಯವನ್ನ ಕರ್ತನು ಆತನು ತನ್ನ ಕಾರ್ಯವನ್ನ ತಾನು ಮಾಡುತ್ತಾನೆ. Number 3, God uses his word to save sinners. ದೇವರು ಮೂರನೇದಾಗಿ ದೇವರು ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ತನ್ನ ವಾಕ್ಯವನ್ನ ಉಪಯೋಗಿಸಿಕೊಳ್ಳುತ್ತಾನೆ. You know, James chapter 1 and verse 18, he says, in the exercise of his will, he brought us forth by the word of truth. ನಾವು ದೇವರ ವಾಕ್ಯವನ್ನ ಓದುವಾಗ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 18ನೇ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಎಂದು ಬರೆದಿದ್ದಾನೆ. And 1 Peter 1:23 says, you are not born again of perishable seed, but of imperishable through the living and enduring word of God. ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ಓದುವಾಗ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂದು ಬರೆದಿದೆ. You see, that means when we share the gospel, the power to save is not based on our charisma, our nice words or powerful words. It is God, the Holy Spirit. The power is in the word that God uses. ಅದರ ಅರ್ಥವೇನೆಂದ್ರೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಾದರೆ ನಮ್ಮ ವಾಕ್ಚಾತುರ್ಯ, ನಾವು ಬಳಸುವಂತ ಪದ, ಶಕ್ತಿಯುಳ್ಳ ವಿಧಾನಗಳಿಂದಲ್ಲ, ಬದಲಾಗಿ ದೇವರ ಪವಿತ್ರಾತ್ಮನು ತಾನೇ ಅವರ ಹೃದಯದಲ್ಲಿ ಮಾಡಿದಂತ ಕಾರ್ಯದ ಮೂಲಕವಾಗಿ ಆ ವಾಕ್ಯವನ್ನ ಉಪಯೋಗಿಸಿಕೊಂಡು ದೇವರಾತ್ಮನು ಜನರನ್ನ ರಕ್ಷಣೆಗೆ ನಡೆಸುತ್ತಾನೆ. And that's also why in any sort of gospel meeting, you can have music, you can have skit, you can have choreography, so many things. But the power is in the word of God, even stories. But we must bring the word of God to the people. Our music, our choreography and all of that is not the inspired word. The inspired word is given in the word of God. That must go to the audience. ಆದ್ದರಿಂದಲೇ ನಾವು ಯಾರು ಕೂಟ ಮಾಡುವಾಗ ಹಾಡುಗಳನ್ನು ಹಾಡುತ್ತೇವೆ, ಸಂಗೀತ ವಾದ್ಯಗಳನ್ನು ಉಪಯೋಗಿಸ್ತೇವೆ, ಅನೇಕ ಹಾಡುಗಳನ್ನು ಹಾಡುತ್ತೇವೆ. ಅದೆಲ್ಲವೂ ಕೂಡ ಸರಿಯೇ. ಆದರೆ ಒಬ್ಬ ವ್ಯಕ್ತಿಯನ್ನ ರಕ್ಷಣೆಯ ಮಾರ್ಗಕ್ಕೆ ತರುವಂತದ್ದು, ಆ ಶಕ್ತಿ ಇರುವಂತದ್ದು ದೇವರ ವಾಕ್ಯಕ್ಕೆ. ಅದೇ ದೈವ ಪ್ರೇರಿತವಾದ ವಾಕ್ಯ. ಸಂಗೀತ ಅಥವಾ ಹಾಡುಗಳು ದೈವ ಪ್ರೇರಿತವಾದ ವಾಕ್ಯಗಳಲ್ಲ. ಅವೆಲ್ಲವೂ ಕೂಡ ಸಂಗೀತವಾದರೆ ದೇವರ ವಾಕ್ಯವೇ ದೈವ ಪ್ರೇರಿತವಾದುದು. ಅದೇ ಒಬ್ಬ ವ್ಯಕ್ತಿಯನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂತದ್ದಾಗಿದೆ. And then God uses the word
to expose our sin and to restore us when we have sinned. ಅದೇ ರೀತಿಯಲ್ಲಿ ದೇವರ ವಾಕ್ಯವು ನಾವು ಪಾಪ ಮಾಡಿದ್ದನ್ನ ಆ ಪಾಪವನ್ನ ನಮ್ಮ ನೆನಪಿಗೆ ತಂದು ಕೊಡುವಂತದ್ದಾಗಿದೆ, ನಮ್ಮ ಜ್ಞಾಪಕಕ್ಕೆ ತರುವಂತದ್ದಾಗಿರುತ್ತದೆ. You know, the word of God, in the Bible, we have a verse that the word of God is like a mirror showing us, you know, where we have gone wrong, showing us the dirt on our face and in our soul. And it's only when we look at it that we will understand how dirty we are. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23 ಮತ್ತು ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ಕನ್ನಡಿ ಇದ್ದಂತೆ ಅದರಲ್ಲಿ ನಮ್ಮನ್ನ ನೋಡಿಕೊಳ್ಳುತ್ತೇವೆ. ಏನಾಗಿದೆ ನಮ್ಮ ಮುಖದಲ್ಲಿ ಏನಿಲ್ಲ ಎಂಬುದನ್ನು ನಾವು ನೋಡಿಕೊಳ್ಳುತ್ತೇವೆ. ನಮ್ಮ ನಿಜ ಸ್ಥಿತಿಯನ್ನ ಕನ್ನಡಿಯು ನಮಗೆ ತೋರಿಸಿಕೊಡುತ್ತದೆ. Psalm 19 and verse 7, the law of the Lord is perfect, restoring the soul. 19ನೇ ಕೀರ್ತನೆ 7ನೇ ವಚನ, ದೇವರ ವಾಕ್ಯವು ಪರಿಶುದ್ಧವಾದದ್ದು, ಆತ್ಮವನ್ನ ಉಜ್ಜೀವಿಸ ಮಾಡುವಂತದ್ದಾಗಿದೆ. You see, the word of God doesn't stop at convicting us of sin, but also helping us to get up on our feet and to get back and to restore our fellowship with God. ದೇವರ ವಾಕ್ಯ ನಮ್ಮಲ್ಲಿರುವಂತ ಪಾಪವನ್ನು ಮಾತ್ರ ತೋರಿಸಿಕೊಡುವುದು ಮಾತ್ರವಲ್ಲದೆ, ನಾವು ಎದ್ದು ನಿಂತವರಾಗಿ ಆ ಪಾಪಗಳಿಂದ ನಾವು ಬಿಡಿಸಲ್ಪಟ್ಟವರಾಗಿ ಶುದ್ಧ ಮಾಡಲ್ಪಟ್ಟವರಾಗಿ ಪುನಃ ನಾವು ದೇವರ ಅನ್ಯೋನ್ಯತೆಗೆ ನಾವು ಪುನಃಸ್ಥಾಪಿಸಲ್ಪಡುವಂತೆ ಮಾಡುತ್ತದೆ. Then the word of God is powerful to equip us for every good work. ದೇವರ ವಾಕ್ಯವು ಸಕಲ ಸತ್ಕಾರ್ಯಗಳಿಗೂ ಕೂಡ ನಮ್ಮನ್ನ ಅದು ಸನ್ನದ್ಧರನ್ನಾಗಿ ಮಾಡಲು ಶಕ್ತವಾಗಿದೆ, ಶಕ್ತಿಯುಳ್ಳದ್ದಾಗಿದೆ. You see, God's word gives us the wisdom that we need. God's word gives us changes our character and makes us more and more godly, so that by having the wisdom and the godly character, we are able to serve God more effectively. ದೇವರ ವಾಕ್ಯ ನಮಗೆ ಜ್ಞಾನವನ್ನ ಕೊಡುತ್ತದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ದೈವಿಕ ಸ್ವಭಾವ ಗುಣಲಕ್ಷಣಗಳನ್ನ ಹೊಂದುವಂತೆ ಮಾಡುತ್ತದೆ. ಆದ್ದರಿಂದಲೇ ದೇವರ ವಾಕ್ಯದ ಮೂಲಕವಾಗಿ ನಾವು ಈ ರೀತಿಯಾಗಿ ದೈವಿಕ ಸ್ವಭಾವವನ್ನ ಹೊಂದಿಕೊಂಡವರಾಗಿ ನಾವುಗಳು ಆ ಕರ್ತನ ಮಹಿಮೆಗಾಗಿ ಕರ್ತನ ಸ್ವಭಾವದಲ್ಲಿ ಬೆಳೆಯುವರಾಗುವಂತೆ ಮಾಡುತ್ತದೆ. And you know, it's not about the techniques and the methods, but it is a person, a plain ordinary person with a godly character, a discerning wisdom that God will use in a very powerful way. ನಡುವಾಗ ವಾಕ್ಚಾತುರ್ಯವಾಗಲಿ ಅಥವಾ ಬಹಳ ದೊಡ್ಡ ದೊಡ್ಡ ಪದಗಳನ್ನಾಗಲಿ ಉಪಯೋಗಿಸುವುದಲ್ಲ. ಒಬ್ಬ ಸಾಧಾರಣ ಮನುಷ್ಯನು ಕೂಡ ದೇವರ ಜ್ಞಾನ ಹೊಂದಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸುವಾಗ ದೇವರು ಅಂತವನನ್ನು ಬಹಳ ಬಲಶಾಲಿಯನ್ನಾಗಿ ಉಪಯೋಗಿಸಿಕೊಂಡು ತನ್ನ ವಾಕ್ಯದ ಮೂಲಕ ಕಾರ್ಯ ಮಾಡುತ್ತಾನೆ. So I've been telling you through all these points that, you know, the word of God is inspired by the Holy Spirit and therefore it is powerful. And we've seen how in various ways God can use the word of God in our lives. ಎಲ್ಲವುಗಳ ಮೂಲಕ ನಾನು ಹೇಳುತ್ತಾ ಬಂದದ್ದೇನೆಂದರೆ, ದೇವರ ವಾಕ್ಯವು ದೇವರ ಪ್ರೇರಿತವಾಗಿ ಬರೆಯಲ್ಪಟ್ಟದ್ದು, ದೇವರಾತ್ಮರಿಂದ ಬರೆಯಲ್ಪಟ್ಟದ್ದು. ಆ ರೀತಿ ಬರೆಯಲ್ಪಟ್ಟಂತ ದೇವರ ವಾಕ್ಯವು ಬಹಳ ಶಕ್ತಿಯುಳ್ಳದ್ದು. ದೇವರ ವಾಕ್ಯಕ್ಕೆ ಶಕ್ತಿ ಇದೆ, ಜೀವಿತಗಳನ್ನ ಬದಲಾಯಿಸುವಂತಹ ಶಕ್ತಿ ಈ ದೇವರ ವಾಕ್ಯಕ್ಕೆ ಇದೆ ಅನ್ನುವುದನ್ನೇ ನಾನು ಹೇಳ ಬಯಸಿದ್ದೇನೆ. And now we must understand how I can actually use the word of God, how I can use the word of God as a sword. ಆದ್ರೆ ನಾವು ಈ ದೇವರ ವಾಕ್ಯವನ್ನ ಕತ್ತಿಯಾಗಿ ಹೇಗೆ ಉಪಯೋಗಿಸಬಹುದು? Two ways. One is defensively, number two, offensively. ಅದನ್ನು ನೋಡುವಾಗ ಎರಡು ರೀತಿಯಲ್ಲಿ, ಒಂದು ನಮ್ಮನ್ನ ಸಂರಕ್ಷಿಸಿಕೊಳ್ಳುವ ಹಾಗೆ, ಮತ್ತೊಂದು ನಾವು ಸಕಾರಾತ್ಮಕವಾಗಿ ಎದುರಿಸುವ ಹಾಗೆ. You see, so let us consider what it means defensively. How do we use the word of God defensively? ನಮ್ಮನ್ನ ಸಂರಕ್ಷಿಸಿಕೊಳ್ಳುವ ಹಾಗೆ, ಅದೇ ರೀತಿ ನಾವು ಎದುರಿಸಿ ನಿಲ್ಲುವ ಹಾಗೆ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನೆಂಬುದನ್ನು ನಾವು ಸ್ವಲ್ಪವಾಗಿ ಆಲೋಚಿಸೋಣ. Our best example is our blessed Lord Jesus Christ, isn't it?
ಅದಕ್ಕಿರುವಂತ ಅತ್ಯುತ್ತಮವಾದಂತ ಉದಾಹರಣೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಅಲ್ಲವೇ? When we go to Matthew chapter 4, we understand that each time the Lord Jesus was tempted to do something wrong, he used the word of God, and he did that so that you and I may have an example in our lives. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬರುವಾಗ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಶೋಧಿಸಲ್ಪಡುವ ಪ್ರತಿ ಸಮಯದಲ್ಲಿಯೂ ದೇವರ ವಾಕ್ಯವನ್ನೇ ಉಪಯೋಗಿಸಿಕೊಂಡು ಆತನು ಎದುರಿಸಿದನು. ಯಾಕಂದ್ರೆ ನಾನು ಮತ್ತು ನೀವು ಆತನ ಮಾದರಿಯನ್ನ ಅನುಸರಿಸುವವರಾಗಬಹುದೆಂದು. Certainly the Lord Jesus, there was no sin in him, or there was no willingness for him to respond to Satan, unlike you and me. But for our benefit, for our blessing, the Lord Jesus showed us how the weapon of the sword of the Spirit can be used. ಆತ ನೋಡುವಾಗ ಆತನು ಆ ವಾಕ್ಯವನ್ನ ಉಪಯೋಗಿಸಿಕೊಂಡು ಆತನು ಸೈತಾನನನ್ನ ಆತನು ಎದುರಿಸಿದನು. ಆ ದೇವರ ವಾಕ್ಯವನ್ನ ಉಪಯೋಗಿಸಿಕೊಂಡೇ ಸೈತಾನನಿಗೆ ಆತನು ತಕ್ಕ ಉತ್ತರವನ್ನ ಕೊಟ್ಟನು. ಆ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ನಾವುಗಳು ಶೋಧನೆಗೆ ಒಳಗಾಗುವಾಗ ಯಾವ ರೀತಿಯಲ್ಲಿ ಎದುರಿಸಿ ನಿಲ್ಲಬೇಕು, ಯಾವ ರೀತಿಯಲ್ಲಿ ನಾವು ಜಯಶಾಲಿಗಳಾಗಬೇಕೆಂಬುದಕ್ಕೆ ಉತ್ತಮವಾದಂತ ಮಾದರಿಯನ್ನು ತೋರಿಸುವುದಕ್ಕಾಗಿ ಕರ್ತನು ಈ ಆತ್ಮನ ಖಡ್ಗವೆಂಬ ದೇವರ ವಾಕ್ಯವನ್ನ ಉಪಯೋಗಿಸಿದನು. Right. So the first temptation was, just make bread out of stone. ಬಹಳ ಸುಲಭವಾದಂತ ಶೋಧನೆ, ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಮಾಡು. In other words, feed your flesh. In other words, the Satan was saying, Lord Jesus, feed your flesh, the lust of the flesh. ಅಲ್ಲಿ ಹೇಳ್ತಾನೆ, ಸೈತಾನ ಶೋಧಿಸ್ತಾನೆ, ನಿನಗೆ ದೇಹದಾಶನ ಬಿಡು, ತಗೋ. Right. ಆ ಒಂದು ಶೋಧನೆಯನ್ನು ಉಂಟು ಮಾಡುತ್ತಾನೆ. But the Lord Jesus responded from Deuteronomy chapter 8 and verse 3, man shall not live on bread alone, but every word that proceeds out of the mouth of God. ಈ ವಾಕ್ಯದಲ್ಲಿ ಸೈತಾನನು ಆ ಒಂದು ಶರೀರದಾಶೆಗೆ ಯೇಸುವನ್ನ ಆತನು ಶೋಧಿಸುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಧರ್ಮೋಪದೇಶ ಕಾಂಡ 8ನೇ 3ನೇ ವಚನವನ್ನು ಉಪಯೋಗಿಸಿಕೊಂಡು ಆತನು ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ಉತ್ತರ ಕೊಟ್ಟನು. The second temptation was taking him up to the pinnacle of the temple and saying, throw yourself down in public, so that this miracle of your salvation, that angels will come and rescue you, that will show people that you are the Messiah. ಎರಡನೇದು ಶೋಧನೆ ಅಂತಂದ್ರೆ, ಎತ್ತರವಾದ ಬೆಟ್ಟಕ್ಕೆ ಹೋಗಿ ದೇವಾಲಯದ ತುದಿಯಲ್ಲಿ ನಿಲ್ಲಿಸಿ ಹೇಳ್ತಾನೆ, ನೀನು ಧುಮುಕು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನ ತನ್ನ ಕೈಗಳಲ್ಲಿ ಎತ್ತುಕೊಳ್ಳುತ್ತಾರೆ ದೇವದೂತರು ಎಂಬುದಾಗಿ ಆತನು ಆ ರೀತಿಯಾದಂತ ಶೋಧನೆಯನ್ನು ಉಂಟು ಮಾಡುತ್ತಾನೆ. In other words, that was the lust of the eyes. Lord Jesus, you will be powerful. A lot of people will see this miracle. They will appreciate you. That was the lust of the eyes. ಅದು ಕಣ್ಣಿನ ಆಶೆ, ಎಲ್ಲವನ್ನ ತೋರಿಸುತ್ತಾನೆ, ಲೋಕದ ವೈಭವವನ್ನು ತೋರಿಸುತ್ತಾನೆ. ಅದರ ಮೂಲಕವಾಗಿ ಯೇಸುವನ್ನ ಶೋಧನೆಯಲ್ಲಿ ಬೀಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. And the Lord Jesus replied to that with Deuteronomy 6 and verse 16, you shall not put the Lord your God to the test. ಅನ್ನುವಾಗ ಕ್ರಿಸ್ತನು ಆ ಮಾತುಗಳನ್ನ ಎದುರಿಸುವಾಗ ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನನ್ನ ಪರೀಕ್ಷಿಸಬಾರದು ಎಂಬಂತಹ ಮಾತಿನಿಂದ ಆತನನ್ನ ಎದುರಿಸುತ್ತಾನೆ. And the third temptation, as we know, is that he took him to a high mountain and showed him all the kingdoms of the world. And he said, I will give you this if you fall down and worship me. ಮೂರನೇದಾಗಿ ಆತನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಇಡೀ ಲೋಕದ ವೈಭವವನ್ನು ತೋರಿಸಿ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲವನ್ನ ನಿನಗೆ ಕೊಡುವನು ಎಂಬುದಾಗಿ ಹೇಳುತ್ತಾನೆ. That was referring to the pride of life, that I will become famous, I'll become powerful, I will have all the things in this life, I will be the most powerful person in this world. That's the pride of life. ಅದು ಬದುಕು ಬಾಳಿನ ಡಂಬ ಅಥವಾ ಗರ್ವ, ಅದು ಮನುಷ್ಯನ ಜೀವನದಲ್ಲಿ ಬರುವಂತ ಬಹಳ ಶಕ್ತಿಶಾಲಿಯಾದಂತ ಶೋಧನೆ. And the Lord Jesus quoted from Deuteronomy 6 and verse 13, you shall worship the Lord your God and serve him only. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಚನ,
ಅಲ್ಲಿ ಹೇಳುತ್ತಾನೆ, ನಿನ್ನ ದೇವರಾಗಿರುವ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಕರ್ತನು ಹೇಳುತ್ತಾನೆ. And what is interesting to note, dear brothers and sisters, is that God, the Lord Jesus, responded with specific, appropriate scripture which he knew from memory, from Deuteronomy, for that situation. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆಯಾ ಪ್ರಶ್ನೆಗಳಿಗೆ, ಆಯಾ ಶೋಧನೆಗಳಿಗೆ ಆತನು ಧರ್ಮೋಪದೇಶ ಕಾಂಡದಿಂದ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸರಿಯಾದ ರೀತಿಯಲ್ಲಿಯೇ ತನಗಿದ್ದಂತ ಜ್ಞಾಪಕ ಶಕ್ತಿಯಲ್ಲಿ ಆತನು ಪ್ರತ್ಯುತ್ತರ ಕೊಟ್ಟು ಸೈತಾನನನ್ನ ಆತನು ವಾಕ್ಯದ ಮೂಲಕವೇ ಜಯಿಸಿದನು. He didn't say, like many of us, in our human weakness, we may say, yeah, I know there is a verse somewhere. Let me take out my concordance or my Google and try to find the verse. He knew it on the spot. ಆತನು ನಂಬ ಹಾಗೆ, ನಮ್ಮಲ್ಲಿ ಅನೇಕರು ಮಾಡುವ ಹಾಗೆ ಆತನು ಮಾಡಲಿಲ್ಲ. ನಮ್ಮಲ್ಲಿ ಕೆಲವರು ಮಾಡ್ತೇವೆ, ಈ ವಾಕ್ಯ ಎಲ್ಲೋ ಇದೆ, ನೆನಪಿಗೆ ಬರ್ತಾ ಇಲ್ಲ, ಗೂಗಲ್ ಸರ್ಚ್ ಅಲ್ಲಿ ಹುಡುಕ್ತೀನಿ ಅಥವಾ ಬೇರೆಲ್ಲೋ ಹುಡುಕ್ತೀನಿ, ಹುಡುಕಿ ಸ್ವಲ್ಪ ಆಮೇಲೆ ಹೇಳ್ತೀನಿ. ಯೇಸು ಕ್ರಿಸ್ತನು ಹಾಗೆಲ್ಲ ಹೇಳಲಿಲ್ಲ. Right? He knew it and he was able to ward off the temptations of the evil one. And that is an example to you and to me. That is the defensive use of the word of God. ಆತನು ಆ ವಾಕ್ಯವನ್ನ ತಿಳಿದವನಾಗಿದ್ದನು, ಬಲ್ಲವನಾಗಿದ್ದನು, ವಾಕ್ಯವನ್ನ ಆತನು ಉಪಯೋಗಿಸಕ್ಕೆ ತಿಳಿದವನಾಗಿದ್ದನು. ಅದನ್ನ ಆತನು ತನ್ನನ್ನ ಸಂರಕ್ಷಿಸಿಕೊಳ್ಳುವಂತಹ ರಕ್ಷಣಾ ವಿಧಾನದಲ್ಲಿ ಆತನು ದೇವರ ವಾಕ್ಯವನ್ನ ಉಪಯೋಗಿಸಿದನು. Now, how do we use the word of God offensively? ಆದಿತ ನೋಡುವಾಗ ನಮ್ಮನ್ನ ಸಂರಕ್ಷಿಸಿಕೊಳ್ಳುವುದು ಮಾತ್ರವಲ್ಲ, ವೈರ್ಯ ಮೇಲೆ ಆಕ್ರಮಣ ಮಾಡುವ ರೀತಿಯಲ್ಲಿ ಹೇಗೆ ಉಪಯೋಗಿಸುವುದು? Number one, ಮೊದಲನೇದಾಗಿ make sure that God's word is of primary importance in the assembly of God. ದೇವರ ಸಭೆಯಲ್ಲಿ ದೇವರ ವಾಕ್ಯಕ್ಕೆ ಮೊದಲ ಮತ್ತು ಪ್ರಮುಖವಾದ ಆದ್ಯತೆಯನ್ನು ಕೊಡುವವರಾಗಬೇಕು. We are living in days that Apostle Paul talked about in 2 Timothy chapter 4 and verse 3 and 4, that the time is coming when they will not endure sound doctrine, but wanting their ears to be tickled, they will accumulate for them teachers in accordance with their desire and turn away their ears from the truth and turn to myths. ನಾವು ಎಂತಹ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದೇವೆ? ಅಪೊಸ್ತಲ ಪೌಲನು ತಿಮೋಥನಿಗೆ ಬರೆಯುವಾಗ 2 ತಿಮೋಥಿ 4ನೇ ಅಧ್ಯಾಯ 3ನೇ ವಚನ ಆತನು ಹೇಳುತ್ತಾನೆ, 2:3, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನ ಕೇಳುವುದಕ್ಕೆ ಹೋಗುವರು ಎಂಬುದಾಗಿ ಎಚ್ಚರಿಸುತ್ತಾನೆ. Every great revival in church history has been started and sustained by a return to expository preaching of God's word. ಸಭೆಯ ಕಾಲ ನೋಡುವಾಗ ಸಭೆಯು ಸ್ಥಿರವಾಗಿ ನಿಂತಿರುವಂತದ್ದು, ಸಭೆಯು ಭಕ್ತಿ ಸಂಜೀವನ ಹೊಂದಿರುವಂತದ್ದು, ಇದೆಲ್ಲವನ್ನ ನೋಡುವಾಗ ಬರೆಯಲ್ಪಟ್ಟ ದೇವರ ವಾಕ್ಯದ ಅರ್ಥ ವಿವರಣೆಯನ್ನ ಕೊಡುವ ಬೋಧನೆಯ ಪರಿಣಾಮವಾಗಿಯೇ ಉಂಟಾಯಿತು. If there is, passion for evangelism and we are constantly evangelizing without solid teaching, those who are saved, they will not last for much longer. ದೇವರ ವಾಕ್ಯದ ಸ್ಪಷ್ಟ ಬೋಧನೆಯನ್ನ ಅರಿತವರಾಗಿ, ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ಆ ಬೋಧನೆಯನ್ನ ತಿಳಿದವರಾಗಿ ಸುವಾರ್ತೆಯನ್ನ ಸಾರಿ ರಕ್ಷಣೆ ಮಾರ್ಗಕ್ಕೆ ನಡೆಸುವಂತವರಾಗಿರುವಾಗ ಅಂತಹ ಜನರು ರಕ್ಷಣೆ ಹೊಂದಿದ ಮೇಲೆ ಅವರು ಬಿದ್ದು ಹೋಗುವುದಿಲ್ಲ, ಸ್ಥಿರವಾಗಿ ನಿಲ್ಲುತ್ತಾರೆ. The seed of the word will be choked by the weeds of the world. ಈ ಲೋಕದ ಗಾಳಿಯು ದೇವರ ವಾಕ್ಯವನ್ನ ನೋಡುವಾಗ
ಆ ವಾಕ್ಯದ ಆ ಒಂದು ಕುತ್ತಿಗೆ ಇಸುಕುವಂತಹ ಆ ಒಂದು ಘಟ್ಟದವರೆಗೂ ಕಾರ್ಯ ಮಾಡುತ್ತದೆ. In the Dark Ages or the Middle Ages, we know that the Catholic Church replaced the preaching of the word with rituals. ನಾವು ಸಭಾ ಚರಿತ್ರೆ ನೋಡುವಾಗ ರೋಮನ್ ಕ್ಯಾಥೋಲಿಕ್ ಸಭೆಯು ದೇವರ ಸತ್ಯ ವಾಕ್ಯಕ್ಕೆ ಬದಲಾಗಿ ಅನೇಕ ಆಚರಣೆಗಳಿಗೆ ಆದ್ಯತೆ ಕೊಟ್ಟು ಅದರ ಮೂಲಕವಾಗಿ ಸಭೆಯು ದೇವರ ವಾಕ್ಯದಿಂದ ದೂರವಾಗಿ ಹೋಯಿತು. And so there's all this chanting and activity and things to see, things to smell, things to hear, but there's no reading of the word, there's no preaching of the word. ಆದ್ದರಿಂದಲೇ ಅನೇಕವಾದಂತಹ ಕನ್ನಡದಲ್ಲಿ ನೋಡುವಾಗ ಜಪಸ್ವರ ಎಂಬುದಾಗಿ ಇಡುತ್ತಾರೆ. ಆ ಮಣಿಗಳನ್ನ ಎಣಿಸುವಂತಹ ಒಂದು ಕಾರ್ಯ, ಅನೇಕವಾದಂತಹ ಆಚರಣೆಗಳನ್ನ ಮಾಡುತ್ತಾರೆ, ಅನೇಕವಾದಂತ ಕಾರ್ಯಗಳನ್ನ ಮಾಡುತ್ತಾರೆ. ಆದ್ರೆ ದೇವರ ವಾಕ್ಯದ ಸತ್ಯವಾಕ್ಯದ ಬೋಧನೆ ಇಲ್ಲ, ಸತ್ಯವಾಕ್ಯವನ್ನ ಉಪದೇಶ ಮಾಡುವುದು ಇಲ್ಲ. And when the Reformation took place, it was a return to the verse by verse exposition of God's word. ಆದ್ರೆ ಯಾವಾಗ ಧರ್ಮ ಸುಧಾರಣಾ ಚಳುವಳಿ ಉಂಟಾಯಿತು, ಅದಕ್ಕೆ ಆಧಾರವಾದದ್ದು ದೇವರ ವಾಕ್ಯವನ್ನ ವಾಕ್ಯದ ಅರ್ಥವನ್ನ ವಿವರಿಸಿ ಹೇಳುವುದರ ಮೂಲಕವಾಗಿ ಆ ಒಂದು ರಿಫರ್ಮೇಶನ್ ಭಕ್ತಿ ಸುಧಾರಣಾ ಚಳುವಳಿ ಅದು ಸಾಧ್ಯವಾಯಿತು. And even in the word of God, we read about the duty of elders and pastors. Our job is to feed the flock of God. That is the most important thing that you and I should be doing as elders and pastors of the church. ದೇವರ ವಾಕ್ಯವನ್ನ ಹೇಳುವಂತಹ ಬೋಧನೆ ಮಾಡುವಂತಹ ಸಭೆಯ ಪಾಲಕರುಗಳಾಗಿ, ಸಭೆಯ ಸೇವಕರುಗಳಾಗಿ ನಮಗಿರುವಂತಹ ಆದ್ಯ ಕರ್ತವ್ಯ ದೇವರ ವಾಕ್ಯವನ್ನ ನಾವು ಉಪದೇಶ ಮಾಡುವುದು, ದೇವರ ಸತ್ಯ ವಾಕ್ಯವನ್ನ ನಾವು ಉಪದೇಶ ಮಾಡಿ ಅದನ್ನ ಆಹಾರವಾಗಿ ಕೊಡುವುದೇ ಆಗಿದೆ. Many churches today are seeker sensitive. That means what is the seeker looking for, we will provide that. ಇವತ್ತು ತಮ್ಮ ಸಭೆಗಳೇನಾಗಿವೆ, ಆ ನೋಡುವಾಗ ನಿರೀಕ್ಷಿಸುವವರು ಏನು ನಿರೀಕ್ಷಿಸುತ್ತಾರೋ ಅದನ್ನ ಅವರಿಗೆ ಕೊಡುವುದು, ಅಂತಹ ಬೋಧನೆಗಳಿಗೆ ಮಾತ್ರ ನಾವು ತೃಪ್ತರಾಗಿದ್ದೇವೆ. Right? Do you want music? We'll provide music. You want some games? We'll provide games. You want daycare for your children? We'll provide that. You want a senior citizens space to spend some time? You want coffee? These are the things that churches are looking for. And huge crowds will come when you provide all these things. ನೋಡುವಾಗ ಇವತ್ತು ಸಭೆಯಲ್ಲಿ ಸಂಗೀತ ವಾದ್ಯ ತಂಡಗಳು ಬೇಕಾ, ಸಂಗೀತ ವಾದ್ಯಗಳು ಬೇಕಾ, ಅದನ್ನ ಒದಗಿಸ್ತೇವೆ. ಕಾಫಿ ಟೀ ಬೇಕಾ, ಅದನ್ನ ಒದಗಿಸ್ತೇವೆ. ಮನರಂಜನೆ ಬೇಕಾ, ಅದನ್ನ ಒದಗಿಸ್ತೇವೆ. ಮಕ್ಕಳಿಗೆ ಕಾರ್ಯಕ್ರಮಗಳು ಬೇಕಾ, ಮಾಡ್ತೇವೆ. ಆದ್ರಿಂದ ಜನರೆಲ್ಲರೂ ಕೂಡ ಗುಂಪಾಗಿ ಅದಕ್ಕೋಸ್ಕರವಾಗಿ ಬರುತ್ತಾರೆ. Don't give up. In our assemblies, we should never ever minimize, reduce the teaching of God's word. ಆದರೆ ಸತ್ಯ ವಾಕ್ಯದ ಬೋಧನೆಯಲ್ಲ. ಆದ್ದರಿಂದಲೇ ನನ್ನ ಪ್ರಿಯರೇ, ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯ ಬೋಧನೆಯ ಸತ್ಯ ವಾಕ್ಯ ಬೋಧನೆಯನ್ನ ನಾವು ಮಿತಿಗೊಳಿಸಬಾರದು ಮತ್ತು ಅದಕ್ಕೆ ಕೊಡಬೇಕಾದ ಆದ್ಯತೆಯನ್ನ ಕಡಿಮೆ ಮಾಡಬಾರದು. So number one is in the preaching in church, but number two, when we are counseling people, God use God's word to point them to the solution for their problems. ಮೊದಲನೇದಾಗಿ ಸಭೆಯಲ್ಲಿ ದೇವರ ವಾಕ್ಯವನ್ನ ಉಪಯೋಗಿಸುವುದು. ಎರಡನೇದಾಗಿ ನಾವು ಯಾರಿಗಾದ್ರೂ ಆಪ್ತ ಸಮಾಲೋಚನೆಯನ್ನ ಕೊಡುವುದಾಗಿದ್ದರೆ ಆ ಆಪ್ತ ಸಮಾಲೋಚನೆ ಕೊಡುವಂತ ಸಮಯದಲ್ಲಿ ಆಧಾರವಾಗಿ ಉಪಯೋಗಿಸಬೇಕಾದದ್ದು ಈ ದೇವರ ವಾಕ್ಯವನ್ನೇ ಹೊರತು ಬೇರೆ ಏನನ್ನೂ ಅಲ್ಲ. God's word is able to equip us, give us everything that we need for life, and godliness is already found. We don't need anything extra. It is already there in God's word. ದೇವರ ವಾಕ್ಯವು ನಮಗೆ ಆಧಾರವಾಗಿದೆ. ದೇವರ ವಾಕ್ಯವು ನಮ್ಮ ಭಕ್ತಿಗೆ ಆಧಾರವಾಗಿ ಕೊಡಲ್ಪಟ್ಟಿದೆ. ನಾವು ದೇವರಲ್ಲಿಯೂ ಭಕ್ತಿಯಲ್ಲಿ ಬೆಳಿಲಿಕ್ಕೆ ಎಲ್ಲವೂ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ಬೇರೆ ಏನು ಬೇಡ. God's word provides solution to our emotional problems.
ನಮ್ಮ ಭಾವೋದ್ವೇಗದ ಸಮಸ್ಯೆಗಳಿಗೆ ದೇವರ ವಾಕ್ಯವು ಪರಿಹಾರವನ್ನು ಒದಗಿಸುತ್ತದೆ. God's word provides solution to our relationship problems. ನಮ್ಮ ಸಂಬಂಧಗಳ ಸಮಸ್ಯೆಗೆ ದೇವರ ವಾಕ್ಯವು ಪರಿಹಾರವನ್ನು ಒದಗಿಸುತ್ತದೆ. And in every aspect of life, God's word will provide the principles on basis on which we'll be able to find a solution in God. ದೇವರ ವಾಕ್ಯವು ಎಲ್ಲಾ ಪರಿಸ್ಥಿತಿಗಳಿಗೂ, ಎಲ್ಲಾ ಸಮಸ್ಯೆಗಳಿಗೂ, ಎಲ್ಲಾ ವಿಧವಾದಂತಹ ಸಂಗತಿಗಳಿಗೂ ಕೂಡ ಪರಿಹಾರವನ್ನ ಒದಗಿಸುವಂತದ್ದಾಗಿದೆ. ತಕ್ಕದಾದಂತ ಉತ್ತರವನ್ನು ಕೊಡುವುದಕ್ಕೆ ಶಕ್ತವಾದದ್ದಾಗಿದೆ. ಅದನ್ನು ನಾವೆಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಉಪಯೋಗಿಸಲಿಕ್ಕೆ ಬಲ್ಲವರಾಗಿರಬೇಕಷ್ಟೇ. And so it is so important for us to use the word in preaching, in the assembly, in evangelism, in counseling, and thirdly, we must use it in evangelism. ಆದ್ದರಿಂದ ದೇವರ ವಾಕ್ಯವನ್ನ ನಾವುಗಳು ಸಭೆಯಲ್ಲಿ ಉಪಯೋಗಿಸಬೇಕು, ಆಪ್ತ ಸಮಾಲೋಚನೆಯಲ್ಲಿ ಉಪಯೋಗಿಸಬೇಕು. ಅದೇ ರೀತಿಯಲ್ಲಿ ಮೂರನೇದಾಗಿ ಸುವಾರ್ತೆಯ ಸಾರೋಣದಲ್ಲಿಯೂ ಉಪಯೋಗಿಸಬೇಕು. There are verses that you can memorize, and if you want to give the Gospel of John, which is a wonderful tool for evangelism, it's all available. And we just have to use the word, which is the most powerful weapon to bring sinners to Christ. ದೇವರ ವಾಕ್ಯವನ್ನು ಸಾರುವಾಗ ಕೆಲವು ವಾಕ್ಯವನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ಯೋಹಾನನ ಸುವಾರ್ತೆ ಬಹಳ ಉತ್ತಮ ಪುಸ್ತಕ, ಅದನ್ನ ಕೊಡಬೇಕು, ಉಪಯೋಗಿಸಬೇಕು. ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವಾಗ ಈ ದೇವರ ವಾಕ್ಯವೇ ಅತ್ಯುತ್ತಮವಾದಂತಹ ಒಂದು ಸಾಧನ. ಅದನ್ನ ನಾವು ಕೊಟ್ಟು ಅದರ ಮೂಲಕ ಸುವಾರ್ತೆಯನ್ನ ಸಾರಬೇಕು. Right. And so these are the two ways, defensive and offensive use of the word of God. ಈ ರೀತಿಯಲ್ಲಿ ನಮ್ಮನ್ನ ನಾವು ಕಾಪಾಡಿಕೊಳ್ಳುವುದಕ್ಕೂ, ಅದೇ ರೀತಿಯಲ್ಲಿ ನಾವು ಸೈತಾನನ ವಿರುದ್ಧ ಹೋರಾಡಲಿಕ್ಕೂ ಮತ್ತು ಎಲ್ಲ ಕಾರ್ಯಗಳಿಗೂ ದೇವರ ವಾಕ್ಯವನ್ನ ಉಪಯೋಗಿಸುತ್ತೇವೆ. And finally, how can I be skilled in using, how can I effectively use this sword of the Spirit? ಕೊನೆಯದಾಗಿ ಈ ಆತ್ಮನ ಕತ್ತಿ ಆದ ದೇವರ ವಾಕ್ಯವನ್ನ ನಾನು ಹೇಗೆ ನಿಪುಣನಾಗಿ ಉಪಯೋಗಿಸಬಹುದು? First of all, I must know it very well. ಮೊದಲನೇದಾಗಿ ನಾನು ದೇವರ ವಾಕ್ಯವನ್ನ ಚೆನ್ನಾಗಿ ತಿಳಿದವನಾಗಿರಬೇಕು. Right? It's not just a book that I keep for show on my coffee table or on the shelf in my house. ದೇವರ ವಾಕ್ಯ ನೋಡುವಾಗ ಕಾಫಿ ಕುಡಿಯುವ ಜಾಗದಲ್ಲಿಯೋ ಅಥವಾ ನಮ್ಮ ಮನೆಯ ಶೆಲ್ಫ್ ನಲ್ಲಿಯೋ ಇಡುವುದಕ್ಕಾಗಿ ಅಲ್ಲ ದೇವರ ವಾಕ್ಯ. Right? Satan will use the same word in a wrong way, right? He twists the word of God for his evil purpose. So we must know how to understand it and use it in its correctly in each situation. ಸೈತನು ಅದೇ ದೇವರ ವಾಕ್ಯವನ್ನು ತಪ್ಪಾಗಿ ಉಪಯೋಗಿಸುತ್ತಾನೆ. ಆ ತಪ್ಪಾಗಿ ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ನಾವು ದೇವರ ವಾಕ್ಯ ತಪ್ಪಿ ಹೋಗುವಂತೆ ಮಾಡುತ್ತಾನೆ. ಆದ್ದರಿಂದ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿದವರಾಗಿ ಅದನ್ನ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬೇಕು ಅದನ್ನ ನಾವು ತಿಳಿದವರಾಗಿರಬೇಕು. How can we make sure we know the word of God well? ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದವರಾಗಿದ್ದೇವೆ ಎಂಬುದಾಗಿ ಖಾತರಿಪಡಿಸಿಕೊಳ್ಳುವುದು ಹೇಗೆ? Read it regularly, repeatedly throughout your life. ನಿಮ್ಮ ಜೀವಮಾನದುದ್ದಕ್ಕೂ ದೇವರ ವಾಕ್ಯವನ್ನ ಮತ್ತೆ 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 ಓದಿರಿ, ಪುನಃ ಪುನಃ ಅದನ್ನ ಓದಿರಿ. There are various ways we can read the word. If you read 4 chapters a day, every day you can cover the whole word, the whole Bible in 1 year. ನಾವು ದೇವರ ವಾಕ್ಯವನ್ನ ದಿನಕ್ಕೆ 4 ಅಧ್ಯಾಯ ಓದಿದ್ರೆ ಸಾಕು. ನಾವು 1 ವರ್ಷದಲ್ಲಿ ಇಡೀ ದೇವರ ವಾಕ್ಯವನ್ನ ಓದಿ ಮುಗಿಸಬಹುದು. And it is important for us to get a guide, or we can decide how we want to read it, but be faithful in reading the word of God repeatedly. ನಾವು ಹೇಗೆ ಓದಬೇಕೆಂಬುದಾಗಿ ನಾವೇ ಅದನ್ನು ತೀರ್ಮಾನ ಮಾಡಿಕೊಳ್ಳಬೇಕು. ಮತ್ತೆ 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 ನಾವು ದೇವರ ವಾಕ್ಯವನ್ನ ನಾವು ಓದುತ್ತಾ ಇರಬೇಕು. Secondly, we need to study it carefully. ಎರಡನೇದಾಗಿ ನಾವು ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನ ನಾವು ಅಭ್ಯಾಸ ಮಾಡಬೇಕು. When we study the word of God, we have to follow certain guidelines and rules. It's not just our imagination working, but it's a systematic
hard work that you and I must do when we study the Word of God. ದೇವರ ವಾಕ್ಯವನ್ನು ಓದುವಾಗ ಕ್ರಮಬದ್ಧವಾದ ರೀತಿಯಲ್ಲಿ ಓದಬೇಕು. ಹೇಗೆ ಬೇಕೋ ಹಾಗೆ, ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಲ್ಲ, ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಾವು ಕಷ್ಟಪಟ್ಟು ದೇವರ ವಾಕ್ಯವನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಓದಿ ಧ್ಯಾನ ಮಾಡಬೇಕು. And then we must memorize it faithfully. ಮತ್ತು ನಂಬಿಗಸ್ತರಾಗಿ ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಬೇಕು. Right? Psalm 119 verse 11, your word I have treasured or hidden in my heart so that I may not sin against you. 119ನೇ ಕೀರ್ತನೆ 11ನೇ ವಚನ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಿಂದ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. You know, when the Puritans, when they used, they wrote the Geneva Bible, they were written by the Puritans. This is the introduction to that Bible. ಪ್ಯೂರಿಟನ್ಸ್ ಅನ್ನುವಂತ ಒಂದು ಗುಂಪಿನವರು ದೇವರ ವಾಕ್ಯವನ್ನ ಅವರು ಜಿನಿವಾ ಬೈಬಲ್ ಅನ್ನ ಬರೆದರು. ಆ ಜಿನಿವಾ ಬೈಬಲ್ ನ ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ಹೀಗೆ ಬರೆದಿದ್ದಾರೆ, The Bible is the light to our paths, ದೇವರ ವಾಕ್ಯವು ನಮ್ಮ ಮಾರ್ಗಕ್ಕೆ ಬೆಳಕಾಗಿದೆ, the key to the kingdom of heaven, ಪರಲೋಕಕ್ಕೆ ಅದು ಬೀಗದ ಕೈಯಾಗಿದೆ, our comfort in affliction, ಕಷ್ಟಗಳಲ್ಲಿ ನಮಗೆ ಅದು ಆದರಣೆಯಾಗಿದೆ, our shield and sword against Satan, ಸೈತಾನನ ವಿರುದ್ಧವಾಗಿ ಗುರಾಣಿಯಾಗಿದೆ, the school of all wisdom, ಎಲ್ಲಾ ಜ್ಞಾನಕ್ಕೆ ಅದು ಶಾಲೆಯಾಗಿದೆ, the glass through which we behold the face of God, ನಾವು ದೇವರ ಮುಖವನ್ನ ನೋಡುವಂತ ಒಂದು ಕನ್ನಡಿಯಾಗಿದೆ, the testimony of his favor upon us, ನೋಡುವಾಗ ಆತನ ಅನುಗ್ರಹವು ನಮ್ಮ ಮೇಲೆ ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ, and the only food and nourishment for our souls. ನಮ್ಮ ಆತ್ಮಗಳಿಗೆ ಇರುವಂತ ಒಂದೇ ಒಂದು ಆಹಾರ ಮತ್ತು ನಮ್ಮ ದೇಹದ ನಮ್ಮ ಜೀವಿತದ ಆ ಒಂದು ಬೆಳವಣಿಗೆಗೆ ಬೇಕಾದಂತಹ ಪರಿಪೂರ್ಣವಾದಂತಹ ಆಹಾರವಾಗಿದೆ. The word of God is so precious. Let us use it faithfully, regularly, persistently, so that we will be strong and powerful in the battlefield. ದೇವರ ವಾಕ್ಯ ಎಷ್ಟು ಅಮೂಲ್ಯವಾದದ್ದು, ಅದು ಬಹಳ ಬಲಶಾಲಿಯಾದದ್ದು. ಆದ್ದರಿಂದ ನಮ್ಮ ಜೀವಿತದಲ್ಲಿ ಸೈತಾನನ ವಿರುದ್ಧವಾದಂತಹ ಹೋರಾಟದಲ್ಲಿ ನಾವು ಅದನ್ನು ಬಲಶಾಲಿಯಾಗಿ ನಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳೋಣ. ನಮ್ಮನ್ನ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ, ಸೈತಾನನ ವಿರುದ್ಧ ಹೋರಾಡುವುದಕ್ಕಾಗಿ ಉಪಯೋಗಿಸಿಕೊಳ್ಳೋಣ. May the name of the Lord be glorified. ಕರ್ತನ ನಾಮವೇ ಮಹಿಮೆ ಹೊಂದಲಿ.